ಅಂಗವಿಕಲತೆ ನಮ್ಮ ಜೀವನದ ವೈಫಲ್ಯ ಅಂತ ತಿಳಿದುಕೊಳ್ಳುವವರ ಮಧ್ಯೆ ಕರ್ನಾಟಕದ ಭಾಗಶಃ ದೃಷ್ಟಿಹೀನ ಕ್ರೀಡಾಪಟುಗಳ ಸಾಧನೆ ನಿಜಕ್ಕೂ ಶ್ಲಾಘನೀಯ. ದುಬೈನಲ್ಲಿ ನಡೆದ ಏಷ್ಯನ್ ಯೂತ್ ಪ್ಯಾರಾ ಒಲಿಂಪಿಕ್ಸ್ 2025ರಲ್ಲಿ ಕರ್ನಾಟಕದ ಯುವ ಪ್ಯಾರಾ ಕ್ರೀಡಾಪಟುಗಳು ಅದ್ಭುತ ಪ್ರದರ್ಶನ ನೀಡಿದ್ದು 3 ಚಿನ್ನ ಹಾಗೂ 2 ಬೆಳ್ಳಿ ಪದಕಗಳನ್ನು ಗೆಲ್ಲುವ ಮೂಲಕ ರಾಜ್ಯಕ್ಕೂ ದೇಶಕ್ಕೂ ಅಪಾರ ಹೆಮ್ಮೆ ತಂದಿದ್ದಾರೆ. ನೆಲಮಂಗಲದ ಮೋಹಿತ್ ಪಾಲ್ ಭಾಗಶಃ ದೃಷ್ಟಿಹೀನ ವಿಭಾಗದಲ್ಲಿ ಸ್ಪರ್ಧಿಸಿದ ಅವರು 100 ಮೀಟರ್ ಹಾಗೂ 200 ಮೀಟರ್ ಓಟಗಳಲ್ಲಿ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದು 400 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಚಾಮರಾಜನಗರದ ಸೌಮ್ಯ ಅವರು ಸಹ ಭಾಗಶಃ ದೃಷ್ಟಿಹೀನ ವಿಭಾಗದಲ್ಲಿ ಸ್ಪರ್ಧಿಸಿ 1500 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಕರ್ನಾಟಕಕ್ಕೆ ಮತ್ತೊಂದು ಸುವರ್ಣ ಕ್ಷಣ ಒದಗಿಸಿದರು. ಮೈಸೂರು ಮೂಲದ ಭಾರತಿ ಭರತೇಶ್ ಅವರು ಸೆರಿಬ್ರಲ್ ಪಾಲ್ಸಿ ವಿಭಾಗದಲ್ಲಿ ಸ್ಪರ್ಧಿಸಿ ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಪದಕ ಗೆಲ್ಲುವ ಮೂಲಕ ರಾಜ್ಯಕ್ಕೆ ಗೌರವ ತಂದಿದ್ದಾರೆ. ಈ ಸಾಧನೆಯ ಹಿಂದೆ ಬೆಂಗಳೂರಿನ ಜಯನಗರದಲ್ಲಿರುವ ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಯ ಶ್ರಮ ಪ್ರಮುಖವಾಗಿದೆ ಅಂತ ರಾಷ್ಟ್ರೀಯ ಅಥ್ಲೀಟ್ ಕೋಚ್ ರೋಷನ್ ಬಚ್ಚನ್ ಅವರ ನೇತೃತ್ವದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿದ್ದ ಕೋಚ್ ವಿಕ್ರಮ್ ಅವರ ಮಾರ್ಗದರ್ಶನದಲ್ಲಿ ಈ ಕ್ರೀಡಾಪಟುಗಳು ತರಬೇತಿ ಪಡೆದಿದ್ದಾರೆ. ಇಂತಹ ಸಾಧನೆ ಮಾಡಿದ ಭಾಗಶಃ ದೃಷ್ಟಿಹೀನ ಕ್ರೀಡಾಪಟುಗಳನ್ನು ಸಮತಾ ಸೈನಿಕ ದಳ ಹಾಗೂ ಕರ್ನಾಟಕ ಸೇನೆ ವತಿಯಿಂದ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು. ಅಂಗವಿಕಲ ಕ್ರೀಡಾಪಟುಗಳು ನಾವೆಲ್ಲ ಚೆನ್ನಾಗಿತ್ತು. ಒಂದು ಗೇಮ್ ಗೆಲ್ಲಬೇಕಂತ ಕಷ್ಟ. ಏಷ್ಯನ್ ಗೇಮ್ ನಲ್ಲಿ ದುಬೈಲಿ ಹೋಗಿ ಹೆಸರು ನಮ್ಮ ಇಂಡಿಯಾದ ಹೆಸರನ್ನು ಜ್ಯೋತಿಯನ್ನು ಬೆಳೆದಂತ ಕ್ರೀಡಾ ಪಟುಗಳಿಗೆ ಏನು ನೆನಪಿನ ಕಾಣಿಕೆ ನೀಡುತ್ತಿರುವಂತ ಏಷ್ಯಾದಲ್ಲಿ ಕಬಡ್ಡಿ ಪ್ಲೇಯರ್ ಆಗಿರುವಂತ ಮತ್ತೆ ಬಾವಣ್ಣನವರು ಇರ್ಬೋದು, ಮತ್ತೆ ವೆಂಕಮ್ಮಣ್ಣವರು ಇರ್ಬೋದು, ಮತ್ತೆ ಎಲ್ಲ ದಲಿತ ಸಮಿತಿಯ ಮುಖಂಡರು ಮತ್ತು ಎಲ್ಲ ಇದಕ್ಕೆ ಮುಖ್ಯವಾಗಿರುವಂತ ಎಲ್ಲ ಕ್ರೀಡಾಪಟುಗಳಿಗೆ ಕೋಚ್ ಆಗಿರುವಂತ ನಮ್ಮ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರುವ ವೆಂಕಮ್ಮಣ್ಣವರು ಇರ್ಬೋದು, ಮತ್ತೆ ಪ್ರಶಾಂತ್ ಅವರು ಇರ್ಬೋದು, ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ನರೇಂದ್ರ ಮಹೇಶ್ ಅವರು ಇರ್ಬೋದು, ಆನಂದ್ ಸೋಮಣ್ಣ ಕಿರಣ್ ಅವರ ಬರೆದ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮದ ಬೆನ್ನೆಲುಬಾಗಿರುವಂತಹ ಎಲ್ಲ ನನ್ನ ಜೊತೆಯಲ್ಲಿರುವಂತಹ ಸ್ನೇಹಿತರಿಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಏನು ಈ ಜನ್ಮದಿನದ ಶುಭ ದಿನದಂದು 3 ಜನರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಜಿಪಿ ಪ್ರಶಾಂತ್ ಅವರಿಗೆ ಹುಟ್ಟುಹಬ್ಬದ ಈ ಎಲ್ಲ ಜನರ ನಾಗರಿಕರ ಶುಭಾಶಯಗಳನ್ನು ತಿಳಿಸುತ್ತಾ ಬಂಧುಗಳೇ, ಏನು ಇವತ್ತು ಪ್ರಶಾಂತ್ ಅವರು ಹೇಳಿದ್ರು, ನಾವು ಯಾವುದೇ ಕಾಲದಲ್ಲಿ ಬಡವರ ಸೇವೆ ನಿರಂತರವಾಗಿ ಮಾಡ್ತೀವಿ, ಸಮಾಜ ಸೇವೆ ಮಾಡ್ತೀವಿ. ಅಂದ್ರೆ ಸಮಾಜ ಸೇವೆ ಮಾಡ್ಬೇಕಂದ್ರೆ ಬಡವರಿಗೆ ಒಂದು ಕೆಲಸ ಮಾಡ್ಕೊಡ್ಬೇಕು ಅಂದ್ರೆ ಅಧಿಕಾರ ಇರಬೇಕು ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲಬೇಕು, ಚುನಾವಣೆಗೆ ನಿಲ್ಲಬೇಕು, ಚುನಾವಣೆಯ ಮೂಲಕ ಬಡವರಿಗೆ ಅವರು ನೆರವಾಗುವಂತ ಮೂಲಕ ಕೆಲಸಗಳನ್ನ ಮಾಡಕ್ಕೆ ಅವ್ರಿಗೆ ಅನುಕೂಲ ಆಗ್ಬೇಕು. ಆ ಅಧಿಕಾರ ಕೊಡೋದು ತಮ್ಮೆಲ್ಲರ ಕೈಯಲ್ಲಿದೆ. ತಮ್ಮೆಲ್ಲರ ಆಶೀರ್ವಾದ. ಜೈವಿ ಅಖಿಲ ಭಾರತ ದಲಿತ ಕ್ಲೇಶದಿಂದ ಪರವಾಗಿ ನಾವು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ ಸರ್. ಜೈ ಭೀಮ್, ಜೈ ಭಾರತ್, ಜೈ ಭಟ್. ಇದೇ ರೀತಿ ಕರ್ನಾಟಕ ಭೀಮಾ ಸೇನೆಯ ರಾಜ್ಯಾಧ್ಯಕ್ಷರಾದ ರಾಮಲಿಂಗಯ್ಯವರು ಈ ಕಾರ್ಯಕ್ರಮ ಕೊಡ್ತು ಅಂತ ಮಾತಾಡಬೇಕು. ಗಣ್ಯರಿಂದ ಕಮ್ಮನಿ ವಿತರಣೆ ಮಾಡ್ತಾರೆ. ಈ ಮೂಲಕ ಪ್ರಶಾಂತ್ ರವರಿಗೆ ನಾವು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೊಡ್ತೇವೆ. ಜೈ ಭೀಮ್, ಜಯ ಭಟ್. ವೇದಿಕೆಗೆ ಬಂದಿದ್ದೀನಿ. ಇದು ಒಂದು ವಿಶೇಷ ಏನಂದ್ರೆ ನನ್ನ ಸೌಭಾಗ್ಯ ಅಂತ ನಾನು ಹೇಳ್ಬೋದು. ನಮ್ಮ ರೋಷನ್ ಬಚ್ಚನ್ ಅವರು ತುಂಬಾ ಒಂದು 20 ವರ್ಷದಿಂದ ಅವರು ಬಹಳ ಶ್ರಮಪಟ್ಟು ಅಥ್ಲೆಟಿಕ್ ಆಗಿ ಒಬ್ಬ ಸಮಾಜಮುಖಿ ಕೆಲಸ ಮಾಡ್ತಾ ಬರ್ತಾ, ಹಾಗೆ ಅವ್ರ ಜೊತೆಯಾಗಿ ಈ 3 ಜನ ಇನ್ನ ಹಲವಾರು ಇದ್ರು, ಇನ್ನ ತುಂಬಾ ಜನ ನಾನು ನೋಡಿದ್ದೀನಿ. ಅವರು ಟ್ರೈನಿಂಗ್ ಮಾಡಿರೋದು, ಅವ್ರಿಗೋಸ್ಕರ ಹಾಸ್ಟೆಲ್ ಕಟ್ಟಿದ್ದಾರೆ, ಊಟದ ವ್ಯವಸ್ಥೆ, ವಸತಿ ಪ್ರತಿಯೊಂದು ಕೊಟ್ಟು ಅವ್ರನ್ನ ದೂರದಿಂದ ಕರ್ಕೊಂಡ್ಬಂದು ಬಡವರ ಮನೆಯನ್ನ ಹುಡುಕಿ ಅವರ ಜೀವನದ ದಿಕ್ಕನ್ನು ಅವರು ಬದಲಾಯಿಸ್ತಾ ಇದ್ದಾರೆ. ಹಾಗೆ ಇವತ್ತು ಈ 3 ಜನ ಏನು ನಮ್ಮ ಭಾರತ ದೇಶದ ಒಂದು ಹೆಮ್ಮೆಯನ್ನ ಹೆಚ್ಚಿದ್ದಾರೆ. 4 ಚಿನ್ನದ ಪದಕ ಹಾಗೂ 2 ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಅವ್ರಿಗೂ ಸಹ ತುಂಬಾ ಹೃದಯದಿಂದ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಹುಟ್ಟುಹಬ್ಬ ಬಹಳ ನನಗೆ ತುಂಬಾ ಅದೃಷ್ಟದ ಹುಟ್ಟುಹಬ್ಬ ಅಂತ ಅನ್ಸುತ್ತೆ. ಯಾಕಂದ್ರೆ ಇವ್ರಗಳ ಜೊತೆ ನಾನು ಈ ಹುಟ್ಟುಹಬ್ಬವನ್ನು ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಈ ಒಂದು ಹುಟ್ಟುಹಬ್ಬವನ್ನ ನನ್ನ ಸ್ನೇಹಿತರಿಗೆ ನಾನು ಡೆಡಿಕೇಶನ್ ಮಾಡ್ತೀನಿ. ಹಾಗೂ ವೇದಿಕೆಯಲ್ಲಿ ಇರುವ ಎಲ್ಲ ನನ್ನ ರಾಜಕೀಯ ಮುಖಂಡರುಗಳಿಗೆ ಸಹ ಅಭಿನಂದನೆಯನ್ನು ಹೇಳ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಈಗ ಸೌಮ್ಯ ಅವರು 2 ಮಾತನ್ನು ಮಾತಾಡ್ತಾರೆ. ಅಲಂಕರಿಸಿರುವ ನನ್ನ ಆತ್ಮೀಯ ಸಹೋದರಾದ ವೆಂಕಟಸ್ವಾಮಿ ಅವರೇ, ಮತ್ತೆ
ಈ ಭಾಗದ ಕೌನ್ಸಿಲರ್ ಆಗಿದ್ದಂಥ ಅನ್ಸರ್ ಅವರೇ, ಮೆಹಮೂದ್ ಅವರೇ, ಸಿಕಂದರ್ ಅವರೇ, ಅಶೋಕ್ ಅವರೇ, ರೋಷನ್ ಅವರೇ, ಇದ್ರೀಸ್ ಅವರೇ, ಉಸ್ಮಾನ್ ಅವರೇ, ಹಾಗೂ ಈ ಒಂದು ದಿನ ಶುಭ ದಿನ ಏನಂದ್ರೆ ನನ್ನ ಆತ್ಮೀಯ ಸಹೋದರಾದ ಪ್ರಶಾಂತ್ ಅವರ ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ಈ ಒಂದು ಸಂದರ್ಭದಲ್ಲಿ ಏರ್ಪಡಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಏನು ವಿಕ್ರಮ್ ಅಂತ ಕೋಚ್ ಇದ್ದಾರೆ, ತಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ವ್ಯಕ್ತಿನ ಒಂದು ಕ್ರೀಡೆಯಲ್ಲಿ ಒಂದು ಭಾರತ ದೇಶವನ್ನು ಪ್ರತಿನಿಧಿಸೋದು ಒಟ್ಟಿಗೆ ಗೋಲ್ಡ್ ಮೆಡಲ್ ಅನ್ನು ಹಾಗೂ ಸಿಲ್ವರ್ ಮೆಡಲ್ ಅನ್ನು ಪಡ್ಕೊಂಡು ಬಂದಿದ್ದಾರೆ ಅಂದ್ರೆ ಅಷ್ಟೊಂದು ಸಾಮಾನ್ಯವಾದ ಒಂದು ವಿಚಾರ ಅಲ್ಲ. ಅವರಿಗೆ ಈ ಸರ್ಕಾರದ ಕಡೆಯಿಂದ ಏನ್ ಸೌಲಭ್ಯಗಳು ಬೇಕೋ ಅದಕ್ಕೆ ನಾನು ಸಹಕರಿಸಿ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ಮಾತು ಕೊಡ್ತಾ ಇದ್ದೇನೆ. ಸರ್ಕಾರದ ಕಡೆಯಿಂದ ನೆರವನ್ನು ಕೊಡಿಸಿ ಅವ್ರ ಆರ್ಥಿಕ ಸಹಾಯವನ್ನು ಕೂಡ ಮಾಡಿಸೋದಕ್ಕೆ ನಾನು ಮುಂದೆ ಬರ್ತೇನೆ. ನಿಮ್ಗೆಲ್ಲ ತಿಳಿದಿದೆ, ಸೌಮ್ಯ ಮತ್ತೆ ಮೋಹಿತ್ ಮತ್ತೆ ಭಾರತಿ ಇವರೆಲ್ಲ ನಮ್ಮ ದೇಶಕ್ಕೆ ಬಹಳ ಗೌರವ ತಂದಿದ್ದಾರೆ. ರೋಷನ್ ಅವರು ನಿಮಗೆಲ್ಲ ಗೊತ್ತಿದ್ದಾಗೆ ಹೃದಯ ಶ್ರೀಮಂತ, ಎಲ್ರಿಗೂ ಯಾರೇ ಬಂದ್ರು ಕ್ರೀಡಾಪಟುಗಳಿಗಾದ್ರೂ ಅವರು ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ. ಅಕಾಡೆಮಿಯಲ್ಲಿ ಯಾರೇ ಒಂದು ಕ್ರೀಡಾಪಟು ಬಂದ್ರೆ ಅವ್ರಿಗೆ ಉತ್ತೇಜನ ಕೊಟ್ಟು ಅವ್ರಿಗೆ ಯಾವ ರೀತಿಯ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕೋ ಅದೆಲ್ಲ ಮಾಡಿಕೊಡ್ತಿದ್ದಾರೆ. ಜೊತೆಗೆ ಆ ವಿಕ್ಕಿ ಇವತ್ತೇನು ಕೋಚ್ ಆಗಿದ್ದಾರೆ ಮತ್ತೆ ಮೆಂಟರು ನಮ್ಮ ರೋಷನ್ ಇದ್ದಾರೆ, ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ತಿಳಿಸೋಕ್ಕೆ ಈ ಒಂದು ಸಮಯದಲ್ಲಿ ಇಷ್ಟಪಡ್ತಾರೆ. ನಿಮಗೆಲ್ಲ ಗೊತ್ತಿದೆ, ಒಂದು ಭಾರತ ದೇಶವನ್ನು ಪ್ರತಿನಿಧಿಸೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ಅವರು ಪ್ರತಿನಿಧಿಸಿ ಪ್ಯಾರಾ ಗೇಮ್ಸ್ನಲ್ಲಿ ಅವರು ಇವತ್ತು ಗೋಲ್ಡ್ ಮೆಡಲ್ ಮತ್ತೆ ಸಿಲ್ವರ್ ತೆಗೆದಿದ್ದಾರೆ ಅಂದ್ರೆ ತುಂಬ ಹೃದಯದ ಅಭಿನಂದನೆಗಳು ತಿಳಿಸಿ. ಮೊಟ್ಟ ಮೊದಲನೇದಾಗಿ ರೋಷನ್ ಬಂದಿದ್ರು ನಮ್ಮ ಮನೆ ಹತ್ರ, ಈ ತರ ಇವರು ದುಬೈಗೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಆರ್ಥಿಕ ನೆರವು ಬೇಕು ಅಂತ. ಅವಾಗ ಇವ್ರು ನೋಡಿದೆ, ನಾನು ಏನೋ ಫ್ಯಾಕ್ಟ್ ಹೇಳ್ತೀನಿ, ಐ ಆಮ್ ಆಲ್ಸೋ ಎಕ್ಸ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್. ನನಗೇನಾಯ್ತು, ಈ ಮಕ್ಕಳು ಏನಪ್ಪ ಜೂನಿಯರ್ಸ್ಗೆ ಪ್ರತಿನಿಧಿಸ್ತಿದ್ದಾರ ಏನು ಎತ್ತ ಅಂತಂದು ನಾನು ಮನಸ್ಸಲ್ಲಿ ಇಟ್ಕೊಂಡು ರೋಷನ್ಗೆ ಹೇಳಿದೆ, ಆಯಿತು ನಾನು ಮಾಡ್ಕೊಡ್ತೀನಿ ಏನಂತ ನನ್ನ ಕೈಯಲ್ಲಾದ ಒಂದು ಸಹಾಯ ಮಾಡಿಕೊಟ್ಟೆ. ಇವತ್ತು ನನಗೆ ಅನಿಸುತ್ತೆ ನಿಜವಾಗ್ಲೂ ನಾನು ಒಳ್ಳೆ ಕೆಲಸವನ್ನೇ ಮಾಡಿದ್ದೀನಿ ಅಂತ. ಹಾಗಾಗಿ ಇವತ್ತು ಈ ವೇದಿಕೆ ಮುಖಾಂತರ ನಮ್ಮ ಕೋಚ್ ವಿಕ್ಕಿಗೆ ಮತ್ತು ಮೆಂಟರ್ ರೋಷನ್ ಅವ್ರಿಗೆ ನಾನು ಮಾತು ಕೊಡ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಹೆಚ್ಚಿನ ಒಂದು ಸಹಕಾರ ನಮ್ಮ ಕಡೆಯಿಂದ ಇರುತ್ತೆ, ಹಾಗೂ ಸರ್ಕಾರದ ಕಡೆಯಿಂದ ಏನು ಬರಬೇಕೋ ಆ ಸೌಲಭ್ಯ ಕೊಡಿಸೋದಕ್ಕೆ ನಾನೇ ಮುಂದೆ ನಿಂತು ಮಾಡಿಸ್ಕೊಡ್ತೀನಿ ಅಂತೇಳಿ ತಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಇಲ್ಲಿ ಬಂದಿದ್ದ ಎಲ್ಲ ನನ್ನ ಸಹೋದರಿಯರಿಗೂ ಹಾಗೂ ಮುಖ್ಯವಾಗಿ ಪ್ರಶಾಂತ್ ಅವರ ಹುಟ್ಟುಹಬ್ಬದ ದಿನದಲ್ಲಿ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲ ಸ್ನೇಹಿತರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಜನ ಕಾಯ್ತಾ ಇದ್ದೀರಿ, ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡಿದೆ. ಒಂದೆರಡು ಮಾತಲ್ಲಿ ಈ ದಿನದ ಅಭಿನಂದನೆಯ ಕಾರ್ಯಕ್ರಮವನ್ನು ಮುಗಿಸೋಣ. ಬಹುಶಃ ಇಷ್ಟೊತ್ತು ಮಾತಾಡಿದಂತ ಬಾಬು ಅವರಾಗ್ಲಿ, ಇನ್ನು ಅನ್ಸರ್ ಅವರು ಮಾತಾಡೋರಿದ್ದಾರೆ, ಇನ್ನು ಅನೇಕ ಸ್ನೇಹಿತರು ಮಾತಾಡೋರಿದ್ದಾರೆ. ನಾನು ಈ ಸಂದರ್ಭವನ್ನ ಭಾರತದ ದೇಶದ ಮಟ್ಟಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಂಗವಿಕಲರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕರ್ನಾಟಕಕ್ಕೆ ಎಷ್ಟು ದೊಡ್ಡದು, ಭಾರತಾಂಬೆಗೂ ಅಷ್ಟೇ ಗೌರವ ತರ್ತಕ್ಕಂಥ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಸೌಮ್ಯ, ಮೋಹಿತ್,
ಮತ್ತು ಭಾರತಿ 3 ಜನ ಅವ್ರು ನೋಡಿದ್ರೆ ಯಾವುದೋ ಬಂಗ್ಲೆ ಮಕ್ಕಳ ತರ ಕಾಣಲ್ಲ, ನಿಜ ತಾನೆ? ಯಾವುದೋ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡುವಂತವ್ರ ತರ ಕಾಣಲ್ಲ, ಯಾವುದೋ ಬಡವರ ಕುಟುಂಬದಲ್ಲಿ ಹುಟ್ಟಿದ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಇವತ್ತಿನ ವಿಶೇಷ ಪ್ರಶಾಂತ್ ಅವರು ಈಗಾಗಲೇ ಹೇಳಿದ್ದಾರೆ, ನನ್ನ ಹುಟ್ಟು ಹಬ್ಬಕ್ಕೆ ಒಂದು ಸಾರ್ಥಕತೆ ಸಿಕ್ತು ಅಂತೇಳಿ. ಯಾಕಂತ ಹೇಳಿದ್ರೆ ಇಂಥ ಸಾಧಕರನ್ನ ಗೌರವಿಸೋದ್ರ ಮೂಲಕ ನನ್ನ ಹುಟ್ಟುಹಬ್ಬಕ್ಕೆ ಸಾರ್ಥಕ ಬಂದಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಮಾತನ್ನು ಹೇಳಿದ್ರು. ನಾನು ಕೂಡ ಅದನ್ನೇ ಅನುಮೋದಿಸ್ತಾ ಇದ್ದೀನಿ. ಇದಕ್ಕೆ ಮೂಲ ಕಾರಣ ರೋಷನ್ ಅವರು. ಅವ್ರದ್ದು ಒಂದು ಅಕಾಡೆಮಿ ಇದೆ, ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ. ಅದನ್ನ ನಾನೇ ಉದ್ಘಾಟನೆ ಮಾಡಿದ್ದೀನಿ, ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಈ ಸಾರ್ಥಕತೆ ಸಲ್ಲಬೇಕಾಗಿರೋದು ರೋಷನ್ ಮತ್ತು ಅವರ ಅಕಾಡೆಮಿಗೆ. ಯಾಕಂತ ಹೇಳಿದ್ರೆ ಇಂಥ ಒಂದು ರಾಷ್ಟ್ರಕ್ಕೆ ಗೌರವ ತರ್ತಕ್ಕಂಥ ಅಕಾಡೆಮಿ ಇದೆಯಲ್ಲ, ಆ ಅಕಾಡೆಮಿಯಿಂದ ಇವರನ್ನ ಗುರುತಿಸಲ್ಪಟ್ಟಿದ್ದಾರೆ. ಅವ್ರ ಗೌರವ ಸಿಗ್ತಾ ಇದೆ. ಅಂದ್ರೆ ಕಳೆದು ಹೋಗಬಹುದಂತ ಕ್ರೀಡಾಪಟುಗಳು ಇವತ್ತು ಒಂದು ದೇಶಕ್ಕೆ ಆಸ್ತಿ ಆಗಿದ್ದಾರೆ ಅನ್ನೋದನ್ನ ಇವತ್ತು ನಿರೂಪಣೆ ಮಾಡೋದಕ್ಕೆ ರೋಷನ್ ಅವರ ಮಾರ್ಗದರ್ಶನದಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆದಿದೆ. ನೆಪ ಮಾತ್ರ ಪ್ರಶಾಂತ್ ಅವರ ಹುಟ್ಟುಹಬ್ಬ, ಅದು ನೆಪ ಅಷ್ಟೇ. ಆದ್ರೆ ನಾವು ಗೌರವಿಸ್ತಾ ಇರ್ತಕ್ಕಂಥದ್ದು ಪ್ರಶಾಂತ್ ಅವರಿಗೆ ಎಷ್ಟು ಗೌರವಿಸ್ತಾ ಇದೀವೋ, ಅಭಿನಂದಿಸ್ತಾ ಇದೀವೋ, ರೋಷನ್ ಅವ್ರನ್ನು ಅಷ್ಟೇ ಗೌರವದಿಂದ ನಾವು ಅಭಿನಂದಿಸಬೇಕು. ಹಾಗೆ ಅವರ ಅಕಾಡೆಮಿಯನ್ನು ಕೂಡ ಅಭಿನಂದಿಸಬೇಕು. ಆ ಅಕಾಡೆಮಿ ರೋಷನ್ ಇರಲಿಲ್ಲ ಅಂತ ಹೇಳಿದ್ರೆ ಇವರು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಪ್ಯಾರಾ ಒಲಿಂಪಿಕ್ಸ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಸ್ಪರ್ಧೆ ಇದ್ರು ಅಂಗವಿಕಲರು ಹೋಗಿ ಅಲ್ಲಿ ಇದನ್ನು ಸಾಧನೆ ಮಾಡ್ತಾರಂತೆ. ನಿಮ್ಮಂತ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಬಹಳ ದೊಡ್ಡ ಗೌರವ ತರ್ತಕ್ಕಂಥದ್ದು. ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಬಡವರೇ ಇದ್ದೀರಿ, ತೀರಾ ಬಡವರೇ ಇದ್ದೀರಿ, ಕಡು ಬಡವರೇ ಇದ್ದೀರಿ. ಈ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಈ ಮಕ್ಕಳು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಬಡ ಜನರು ಏನಿದ್ದೀರಿ, ನಿಮಗೆ ಗೌರವ ತರ್ತಕ್ಕಂಥದ್ದು, ನಿಮಗೆ ಬಹಳ ಹೆಮ್ಮೆ ತರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಪ್ರಶಾಂತ್ ಬಗ್ಗೆ ನಾನು ಪ್ರತಿ ಸಲ ಬಂದಾಗ ಇದೇ ವೇದಿಕೆಯಲ್ಲಿ ಹೇಳ್ತಾ ಇರ್ತೀನಿ, ಹೆಚ್ಚು ಹೇಳಕ್ ಹೋಗಲ್ಲ. ಇಲ್ಲಿ ಒಂದು ಭಾವಚಿತ್ರ ಇದೆ, ಅದ್ಯಾವುದ ಭಾವಚಿತ್ರ? ಪುನೀತ್ ರಾಜ್ಕುಮಾರ್ ತಾನೆ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡಿದ್ದಾದ್ಮೇಲೆ ಬಹಳ ದೊಡ್ಡ ಗೌರವ. ಅವರಿದ್ದಾಗ ಗೌರವ ಸಿಕ್ಲಿಲ್ಲ ಯಾರಿಗೂ ಕೂಡ. ಆದರೆ ಬದುಕಿರ್ತಕ್ಕಂಥ ಪುನೀತ್ ಕುಮಾರ್ ಯಾರಂದ್ರೆ ಪ್ರಶಾಂತ್ ಅಂತ ಹೇಳಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಯಾರು ಈ ರಾಜ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಯಾರು ನೋಡ್ತಾರೋ ಗೊತ್ತಿಲ್ಲ, ಆದರೆ ಜೀವಂತವಾಗಿ ತಮ್ಮನ್ನು ತಾವೇ ಪುನೀತ್ ಅವರ ಮೌಲ್ಯಗಳಿಗೆ ಸಮರ್ಪಿಸಿಕೊಂಡು ಪುನೀತ್ರವನ್ನ ಬದುಕಿಕೊಂಡಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಕೋಚ್ ರೋಷನ್ ಬಚ್ಚನ್, ಸರಿಯಾದ ಮಾರ್ಗದರ್ಶನ, ಶಿಸ್ತುಬದ್ಧ ತರಬೇತಿ ಮತ್ತು ನಿರಂತರ ಬೆಂಬಲ ದೊರೆತರೆ ಪ್ಯಾರಾ ಕ್ರೀಡಾಪಟುಗಳು ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡಬಹುದು. ಈ ಮಕ್ಕಳು ಮುಂದಿನ ದಿನಗಳಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್, ಗ್ರ್ಯಾಂಡ್ ಪ್ರಿ, ಹಿರಿಯರ ಏಷ್ಯನ್, ಒಲಿಂಪಿಕ್ಸ್ ಹಾಗೂ ಒಲಿಂಪಿಕ್ಸ್ ಮಟ್ಟದ ಸ್ಪರ್ಧೆಗಳಿಗೆ ಸಿದ್ಧರಾಗುತ್ತಿದ್ದಾರೆ. ಇವರಿಗೆ ಸರ್ಕಾರ, ಸಂಸ್ಥೆಗಳು ಹಾಗೂ ಸಮಾಜದ ನಿರಂತರ ಬೆಂಬಲದ ಅಗತ್ಯವಿದೆ ಅಂತ ಹೇಳಿದ್ದಾರೆ. ನಮಸ್ಕಾರ, ನೀವೆಲ್ಲ ಬಂದೋಸ್ಕರ ಫಸ್ಟ್ ನಿಮ್ಗೆ ಥ್ಯಾಂಕ್ಸು. ನನ್ನ ಪ್ರಮೋಟ್ ಮಾಡಿ ನಮ್ಮ ಬಗ್ಗೆ ಬೇರೆಯವ್ರಿಗೆ ತಿಳಿಸೋ ಥರ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಪೋರ್ಟ್ ಇರ್ತಾ ಇರಲಿಲ್ಲ ಅಂತ ನಾನು ತುಂಬ ಬೇಜಾರಲ್ಲಿದ್ದೆ. ಸೊ ನೀವೆಲ್ಲ ಬಂದಿದ್ದು ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಬೇರೆ ಸ್ಟೇಟ್ಸು ಬೇರೆ ಕಡೆ ಎಲ್ಲ ನೋಡಿದಾಗ ನಮಗೆಲ್ಲ ತುಂಬ ಬೇಜಾರಾಗ್ತಿತ್ತು, ಏನಪ್ಪ ಬೇರೆ ಕಡೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನಮಗೆ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು. ಒಬ್ಬ ಟ್ರೈನರ್ ಆಗಿ ನಾವು ಟ್ರೈನಿಂಗ್ ಹೇಳ್ಕೊಟ್ಟು ಮೆಡಲ್ ತೊಗೊಂಬರ್ತೀವಿ, ಬಂದಾಗ ಯಾರಿಗೂ ಗೊತ್ತಿರಲ್ಲ. ಸೊ ನೀವೆಲ್ಲ ಬಂದಿದ್ದೀರಾ, ನನ್ನ ಫ್ರೆಂಡ್ಸ್ ಆಗಲಿ, ಪ್ರಶಾಂತ್ ಅಣ್ಣ, ಇದ್ರೀಸ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಮೇನ್ಲಿ ನಿಮಗೆಲ್ಲ ಥ್ಯಾಂಕ್ಸು. ನಿಮ್ಮ ಮಾಧ್ಯಮದವರೆಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ಕೊಟ್ಟರು. ನಮ್ಮ ಬೇಡ ಮಕ್ಕಳ ಬಗ್ಗೆ ಇದು ಮಾಡ್ಕೊಂಡಿದ್ದಾರೆ. ತಂದೆ ತಾಯಿ ಇಲ್ಲ, ಪಾಪ ಮಕ್ಕಳು ಮೆಡಲ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ವೀಡಿಯೋಸ್ ಎಲ್ಲ ಇದೆ, ಅವ್ರು ಹೆಂಗೆ ಓಡಿದ್ದಾರೆ, ಏನು ಬ್ಲೈಂಡ್ಸ್ ಮಕ್ಕಳು. ಸೊ ತುಂಬ ಖುಷಿ ಆಗ್ತದೆ ಇವತ್ತಿನ ದಿವಸ. ಪ್ರಸಾದ್ ಅವರಿಗೆ ಒಂದು ನಿಮಿಷ. ಸೊ ತುಂಬ ಥ್ಯಾಂಕ್ಸು. ಇವತ್ತಿಂದು ದಿವಸ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸಲ್ಲಿ 3 ಗೋಲ್ಡು 2 ಸಿಲ್ವರ್ ತೊಗೊಂಬಂದಿದ್ದಾರೆ ನಮ್ಮ ಹುಡುಗಿಯರು. ಸೌಮ್ಯ, ಭಾರತಿ ಮತ್ತು ಮೋಹಿತ್ ಅನ್ನೋನು, ನಮ್ಮ ವಿಕ್ಕಿ ಮತ್ತು ಪವನ್ ಅವರೆಲ್ಲ ಸೇರ್ಕೊಂಡು ಅವ್ರಿಗೆ ಟ್ರೈನಿಂಗ್ ಮಾಡಿ. ನಮ್ಮದು ಜಿಮ್ ಇದೆ ಮತ್ತು ಸ್ಪೋರ್ಟ್ಸ್ ಅಕಾಡೆಮಿ ಇದೆ, ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ.
ಯಾರೇ ಮಕ್ಕಳು ನಮ್ಮ ಹತ್ರ ಬ್ಲೈಂಡ್ಸ್ ಇದ್ದರೆ ದಯವಿಟ್ಟು ಬನ್ನಿ, ನಾವು ಟ್ರೈನಿಂಗ್ ಹೇಳ್ಕೊಡ್ತೀವಿ, ಅವ್ರಿಗೆ ಕ್ಲಾಸಿಫಿಕೇಶನ್ ಮಾಡಿಸ್ತೀವಿ. ಸೊ ಇಂಥ ಮೆಡ್ಲು ನಂದು ಮೇನ್ ಆಸೆ ಬಂದ್ಬಿಟ್ಟು ಒಂದು ಒಲಿಂಪಿಕ್ ಮೆಡಲ್ ನಮ್ಮ ದೇಶ ತೊಗೊಂಬರ್ಬೇಕು. ಕರ್ನಾಟಕ ಅಂತ ಯಾರು ಇನ್ನೂ ಮೆಡಲ್ ತಂದಿಲ್ಲ, ನಾವು ಫಸ್ಟ್ ಮೆಡಲ್ ತೊಗೊಂಬರ್ಬೇಕಂದ್ರೆ ನಿಮ್ದೆಲ್ಲ ನಮ್ಮ ಸಹಕಾರ ಇರಲಿ. ನೀವೆಲ್ಲರಿಗೂ ಪ್ರಮೋಟ್ ಮಾಡ್ತೀರಾ. ಸೊ ನಮ್ಗೆ ಖುಷಿ ಆಗುತ್ತೆ ನೋಡಿ ಆ ಪ್ರಮೋಷನ್. ಬೇರೆಯವ್ರು ಏನೇ ಸಾಧನೆ, ಅವ್ರು ಯಾವ ಫೀಲ್ಡಲ್ಲಿ ಸಾಧನೆ ಮಾಡ್ತೀರಾ. ಸೊ ದಯವಿಟ್ಟು ಸ್ಪೋರ್ಟ್ಸ್ಗೆ ಒಂದು ಸಾಧನೆ ಅಂತ ಸೈಡಲ್ಲಿ ಇಟ್ಟಿರಿ. ನೀವು ಎಲ್ಲದು ಏನು ಜಗಳ ಆಗಿರಲಿ, ಅವರು ಏನೋ ಟಿಕ್ಟಾಕರ್ಸ್ ಆಗಿರಲಿ, ರೀಲ್ಸ್ ಮಾಡೋರಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ. ನಮ್ಮಂಥ ಸ್ಪೋರ್ಟ್ಸರ್ಗೂ ಸಪೋರ್ಟ್ ಮಾಡಿ, ಅಂಥದ್ರಲ್ಲಿ ಈ ಬ್ಲೈಂಡ್ಸ್ ಪ್ಯಾರಾವ್ರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ತುಂಬ ಥ್ಯಾಂಕ್ಸು ನಿಮಗೆ, ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ. ನಮಸ್ಕಾರ, ಥ್ಯಾಂಕ್ ಯು. ಬಂದಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ನಿಮಗೆ ನಿಮ್ಮ ಬೆನ್ನೆಲುಬಾಗಿ ಹಿಂದೆ ನಿಲ್ತೀವಿ ಅಂತ ಹೇಳಿ ಸಪೋರ್ಟಿವ್ ಆಗಿ ಮಾತಾಡೋದು ಎಷ್ಟು ನಿಮಗೆ ಸರ್, ಅವರು ನಾವು ಡೈಲಿ ಅವ್ರನ್ನ ನೋಡ್ತೀವಿ. ನಮ್ಮ ಅವರಿಂದ ಜಾಸ್ತಿ ನಿಮ್ದೆಲ್ಲ ಸರ್ಕಾರ ಬೇಕು, ನಮ್ಮ ಕರ್ನಾಟಕ ಅಂತ ನಾವೆಲ್ಲ ಬೋರ್ಡ್ಗಳು ಚೇಂಜ್ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ. ಅದ್ರ ಬದಲು ನಾವು ಕರ್ನಾಟಕ ಅಂದಮೇಲೆ ಸ್ಪೋರ್ಟ್ಸ್ ಆಗಿರಲಿ, ಪೊಲಿಟಿಕಲ್ ಆಗಿರಲಿ, ಎಜುಕೇಷನ್ ಆಗಿರಲಿ, ನಮ್ಮ ಮಕ್ಕಳು ಬೆಳೆದ ಮೇಲೆ ನಮ್ಮ ಮಕ್ಕಳಿಗೆ ಯಾರಾದರೂ ಒಂದು ಸಪೋರ್ಟ್ ಮಾಡಲೇಬೇಕು. ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಅವರೆಲ್ಲ ತುಂಬ ಹಿಂದ್ಗಡೆ ಇದ್ದಾರೆ, ಆದರೆ ನಮ್ಮ ಜನ ಸಪೋರ್ಟ್ ಬೇಕು. ಸೊ ನಾವು ಬೇರೆ ಬೇರೆ ಫೀಲ್ಡಲ್ಲಿ ಇದ್ದೀವಿ, ಆದರೆ ಸ್ಪೋರ್ಟ್ಸ್ ಅಂತ ನಾನು ಫೀಲ್ಡ್ ಚೂಸ್ ಮಾಡಿದಾಗ ನಮ್ಗೆ ನಿಮ್ಮ ಸಪೋರ್ಟ್ ಬೇಕು. ಸ್ಪಾನ್ಸರ್ಶಿಪ್ ಅದೆಲ್ಲ ಸೆಕೆಂಡ್ರಿ, ಫಸ್ಟ್ ನಿಮ್ಮ ಸಪೋರ್ಟ್ ಕೊಟ್ಟರೆ ನಾವು ಇನ್ನೂ ತುಂಬ ಚೆನ್ನಾಗಿ ಒಂದು ಮೆಡಲ್ ತೊಗೊಂಡ್ಬರ್ತೀವಿ. ಆ ಮೆಡಲ್ ನಮ್ದೆಲ್ಲ, ನಿಮ್ದೆಲ್ಲ ಮೆಡಲ್ ಅದೆಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.